ಹಾರುಗೇರಿಯ ಶ್ರೀ ಎಸ್.ಎನ್. ನಾರಗೊಂಡ ಅಂತಾರಾಷ್ಟ್ರೀಯ ಸಿಬಿಎಸ್ಇ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಪದವಿ ಪ್ರದಾನ ಸಮಾರಂಭ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ಘಾಟನೆ ವಿಜೃಂಭಣೆಯಿಂದ ನಡೆಯಿತು. ಮುಖ್ಯ ಅತಿಥಿಯಾಗಿ ಮಾತನಾಡಿದ ಮಕ್ಕಳ ತಜ್ಞ ಡಾ. ಗಿರೀಶ್ ನಾರಗೊಂಡ, ಮಕ್ಕಳ ಭವಿಷ್ಯ ರೂಪಿಸಲು ಶಿಕ್ಷಣದ ಜೊತೆಗೆ ಸಂಸ್ಕಾರ, ಆತ್ಮವಿಶ್ವಾಸ ಮತ್ತು ಪ್ರತಿಭೆಗೆ ಪ್ರೋತ್ಸಾಹ ಅಗತ್ಯ ಎಂದು ಹೇಳಿದರು. ಸಂಸ್ಥಾಪಕ ಅಧ್ಯಕ್ಷ ಶ್ರೀಶೈಲ್ ನಾರಗೊಂಡ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ, ಉತ್ತಮ ಶಿಕ್ಷಣದೊಂದಿಗೆ ಮಾನವೀಯ ಮೌಲ್ಯಗಳು ಮುಖ್ಯವೆಂದರು. ವಿವೇಕ ನಾರಗೊಂಡ ಮಾತನಾಡಿ, ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸುವುದೇ ಸಂಸ್ಥೆಯ ಪ್ರಮುಖ ಧ್ಯೇಯವಾಗಿದ್ದು, ಉತ್ತಮ ಶಿಕ್ಷಣದ ಮೂಲಕ ದೇಶಕ್ಕೆ ಆದರ್ಶ ನಾಗರಿಕರನ್ನು ರೂಪಿಸುವ ಸಂಕಲ್ಪ ನಮ್ಮದಾಗಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಶಾಸಕ ಮಹೇಂದ್ರ ತಮ್ಮಣ್ಣವರ, ಗ್ರಾಮೀಣ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ಇಂತಹ ಸಂಸ್ಥೆಗಳ ಪಾತ್ರ ಶ್ಲಾಘನೀಯ. ಕಾರ್ಯಕ್ರಮದಲ್ಲಿ ಪುಟ್ಟ ಮಕ್ಕಳು ಕನ್ನಡ ಹಾಗೂ ದೇಶಭಕ್ತಿ ಗೀತೆಗಳಿಗೆ ಮನಮೋಹಕ ನೃತ್ಯ ಪ್ರದರ್ಶಿಸಿ ಎಲ್ಲರ ಮೆಚ್ಚುಗೆ ಗಳಿಸಿದರು. ಗಣ್ಯರು, ಪೋಷಕರು, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ನಿರ್ದೇಶಕರಾದ ಗೀತಾ ನಾರಗೊಂಡ, ತ್ರಿವೇಣಿ ನಾರಗೊಂಡ, ಪ್ರಾಚಾರ್ಯ ಪ್ರಶಾಂತ ಎಲೆಟ್ಟ, ಮಹಾಂತೇಶ ಜಲಗೇರಿ, ಲಕ್ಷ್ಮೀ ಜಲಗೇರಿ, ಶಿಕ್ಷಕಿಯರು, ಸಿಬ್ಬಂದಿ ವರ್ಗ, ಪೋಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಹರಿಣಿ ಗೋರ್ಪಡೆ ಸ್ವಾಗತಿಸಿದರು. ಪೂರ್ವಿಕಾ ದಳವಾಯಿ ಹಾಗೂ ನಿಹಾರಿಕಾ ಬಸವರಾಜ ಚೌಗಲ ನಿರೂಪಿಸಿದರು. ಶಮಿತಾ ಹೊಸಪೇಟಿ ವಂದಿಸಿದರು. Next comes discipline monitors Yella Lingas of grade 8 and Nepal of grade 8 and Vaibhavi of grade 8. Plus that I will faithfully discharge my duties as a member of the Students' Council. I uphold the value and reputation my school with honesty, integrity and discipline. I will lead my example, respect my teacher and fellow-mates, and work for the welfare of the school community. I will carry out my responsibilities with dedication, fairness and sincerity, and I always try to be a responsible and compassionate leader. Investiture ceremony and cultural program inauguration function ಗೆ ವೇದಿಕೆ ಮೇಲೆ ಆಸೀನರಾದಂಥ ನಮ್ಮ ತಂದೆಯವರ ಕಾಲಿಗೆ ಪಾದರ ನಮಸ್ಕಾರ ಅರ್ಪಿಸುತ್ತಾ, ಅದೇ ರೀತಿ ಇವತ್ತಿನ ನಮ್ಮ ನೆಚ್ಚಿನ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಮಹೇಶ್ ತಮ್ಮಣ್ಣ ಸರ್ ಅವರಿಗೆ ವಂದನೆಗಳನ್ನು ಹೇಳುತ್ತಾ, ಅದೇ ರೀತಿ ನಮ್ಮ ತಮ್ಮನಿಗೆ ವಿವೇಕ್ ನಾರದ ವಂದನೆ ಹೇಳುತ್ತಾ, ಇಲ್ಲಿ ಇನ್ವೆಸ್ಟರ್ ಸೆರೆಮನಿ ಒಂದು ಅಚ್ಚುಕಟ್ಟಾದ ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ಮಾಡಿದ್ದಾರೆ. ಭಾಳ ಚೆನ್ನಾಗಿ ಒಂದು ವಿಧಾನಸಭೆ ಎಲೆಕ್ಷನ್ ಆಗ್ಲಿಕ್ಕಿಲ್ಲ ಆ ಥರ ಸ್ಕೂಲಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಯಾಕಂದ್ರೆ ಫಸ್ಟ್ ನಾಮಿನೇಷನ್ ಅಂತಲೇ ಅವ್ರದ್ದು ಎಲೆಕ್ಷನ್ ಕಂಟೆಸ್ಟ್ ಮಾಡೋದು, ಕ್ಯಾನ್ವಾಸಿಂಗ್ ಮಾಡೋದು ಸ್ಕೂಲಲ್ಲಿ ಭಾಳ ಚೆನ್ನಾಗಿ ಮಾಡ್ತಿದ್ರು. ಆದ ನಂತರ ನಾವು ಹೋಟ್ ಹಾಕ್ಲಿಕ್ಕೆ ಬಂದಿದ್ದು ಮ್ಯಾನೇಜ್ಮೆಂಟ್ ಕಮಿಟಿಯಿಂದ ಹೋಟ್ ಇರ್ತದೆ, ಸ್ಪೆಷಲ್ ಹೋಟ್ ಅಂತೇಳಿ ಅವರೊಂದು ಭಾಳ ಚೆನ್ನಾಗಿ ಪ್ರೀತಿಯಿಂದ ಒಂದು ನಮ್ಮನ್ನ ಕರ್ಕೊಂಡು ಹೋಗೋದು, ಎಸ್ಕಾರ್ಟ್ಸ್ ಮಾಡೋದು. ಆಮೇಲೆ ಇವನ್ನ ಅಲ್ಲಿ ಪ್ರಿನ್ಸಿಪಲ್ ನಾವು ಶಾಲೆ ಅದೇ ಅಂತ ಯಾವ ಥರ ಮಾಡಿದ್ರಂದ್ರೆ ಎಲೆಕ್ಷನ್ ಅಲ್ಲಿ ಯಾವ ಥರ ಮಾಡಿಲ್ಲ, ಇಲ್ಲಿಗೆ ಎಲೆಕ್ಟ್ರಾನಿಕ್ ಬ್ಯಾಲೆಟ್ ಪೇಪರ್ ಇಲ್ಲ, ಎಲೆಕ್ಟ್ರಾನಿಕ್ ಆ ಥರನೇ ನಮ್ಮಲ್ಲಿ ಸ್ಕೂಲ್ ಮಾಡಿ ಮಕ್ಕಳಿಗೆ ಒಂದು ಒಳ್ಳೆಯ ಅನುಭವವನ್ನು ಕೊಟ್ಟು ಯಾವ ಥರ ಎಲೆಕ್ಷನ್ ಇದ್ದಾಗ ಪ್ರತಿಯೊಂದು ಮಕ್ಕಳು 18 ವರ್ಷ ಆಗುವ ಮಕ್ಕಳು ಒಳಗೆ ನೋಡಿ ಗೊತ್ತಿರಂಗಿಲ್ಲ ಯಾವ ಥರ ಎಲೆಕ್ಷನ್ ಐತಿ ಏನೈತಿ ಹೊರಗಿಂದ ನೋಡಿ ಕೇಳ್ತಿದ್ದರು.
ಆ ಥರ ಒಂದು ಪ್ರತಿಯೊಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಿ ಮಕ್ಕಳಿಗೆ ಗೊತ್ತಾಗುವಂತೆ ನಮ್ಮ ಸಂವಿಧಾನ ಹೇಗಿದೆ, ಅದು ಇಲೆಕ್ಷನ್ ಯಾವ ಥರ ಒಂದು ಕಾನೂನುಗಳಿದ್ದಾವೆ, ಆ ಚೌಕಟ್ಟಿನಲ್ಲಿ ಇಲೆಕ್ಷನ್ ನಮ್ಮ ಬ್ಯಾಲೆಟ್ ಪೇಪರ್ ಸಹಿತ ನಾವು ಯಾರಿಗೆ ಓದಬೇಕು ನಮ್ಮ ಅವರ ಹೆಸರು ಸಹಿತ ಅನ್ನೋನ್ ನಿಂತು ಅವರ ಸೈನ್ ಮೇಲೆ ಸಿಂಬಲ್ ಡಾಲ್ಫಿನ್ ಇದ್ರು, ಒಬ್ಬರು ಲಯನ್ ಇದ್ರು, ಡ್ರ್ಯಾಗನ್ ಅವ್ರ ಹೆಸರು ಕೊಟ್ಟು ಅದ್ರ ಮೇಲೆ ಸಿಂಬಲ್ ಮೇಲೆ ಹೆಸರು ಓದ್ತೀರ ಅವ್ರಿಗೆ ಅಷ್ಟೇ ಹೆಸರು ಬೇಕು, ಯಾರಿಗೆ ಗೊತ್ತಾಗೋಲ್ಲ ಅವ್ರ ಹೆಸರ ಅಂತ ಒಂದು ಅಚ್ಚುಕಟ್ಟಾದ ಕಾರ್ಯಕ್ರಮ. ಅದು ನಮಗೆ ಭಾಳ ಹೆಮ್ಮೆ ಅನಿಸ್ತು. ಅವರಿಗೆ ಶಾಲೆ ಆಡಳಿತವನ್ನು ಒಂದು ಟೀಚರ್ಸ್ಗೆ ಭಾಳ ನಾವು ವಂದನೆಗಳು ಹೇಳಿ ಅವರಿಗೆ ಚಪ್ಪಾಳೆ ತಗೊಳ್ಳೇಬೇಕು. ಕಾರ್ಯಕ್ರಮಗಳನ್ನ ಬೇಗ ಅಟೆಂಡ್ ಆಗ್ರಿ, ಸರಿಯಾದ ಟೈಮ್ಗಳನ್ನ ನಾವು ಮೇಂಟೈನ್ ಮಾಡ್ತೀವಿ. ಇವತ್ತು ಇನ್ವೆಸ್ಟಿಗೇಷನ್ ಸೆರೆಮನಿ ಹಾಗೂ ಕಲ್ಚರಲ್ ಇನಾಗ್ರೇಷನ್ ಕಾರ್ಯಕ್ರಮಗಳನ್ನ ಅಂದ್ರೆ ನಾಮಿನೇಷನ್ ಮಾಡೋದು, ಎಲ್ಲರಿಗೂ ಪ್ರಚಾರ ಮಾಡೋದು, ಅವ್ರಿಗೆ ಓಟ್ ಬೇಕಂತ ಹೇಳೋದು, ಅವ್ರ ಕ್ಲಾಸ್ ವೈಸ್ ಹೋಗಿ ನಾನು ಸ್ಕೂಲ್ ಹೆಡ್ ಬಾಯ್ ಏನು ಮಾಡಬೇಕು ಏನು ಮಾಡ್ತೀನಿ ಅಂತೇಳಿ ಅವ್ರಿಗೆಲ್ಲ ಆಶ್ವಾಸನೆಯನ್ನು ಕೊಡೋದು, ಕಲ್ಚರಲ್ ಬಾಯ್ ಏನು ಕೆಲಸ ಮಾಡ್ತೀನಿ ಅನ್ನೋದು ಆಶ್ವಾಸನೆಯನ್ನು ಕೊಡೋದು, ಸ್ಪೋರ್ಟ್ಸ್ ಬಾಯ್ ಗರ್ಲ್ ಅವ್ರು ಏನು ಮಾಡ್ತಾರೆ ಅನ್ನೋದು ಒಂದು ತಯಾರಿ ಮಾಡ್ಕೊಳ್ಳೋಂಥ ಒಂದು ಅಷ್ಟು ಮುಂದುವರೆದಂಥ ಈಗ ನಮ್ಮ ಮಕ್ಕಳು ಬಹಳ ಸಂತೋಷ ಅನಿಸುತ್ತೆ. ಇವತ್ತು ಇಲ್ಲಿ ನಮ್ಮ ಶಾಲೆಯಲ್ಲಿ ನೋಡ್ತೀವಿ, ಮುಂದೆ ಒಂದಿನ ಈ ಕರ್ನಾಟಕ ಹಾಗೂ ಭಾರತ ದೇಶ ದಿಲ್ಲಿಯಲ್ಲಿ ನೋಡುವಂಥ ಒಂದು ಸಂದರ್ಭ ಬರಲಿ ಅಂತೇಳಿ ಆ ದೇವರ ಕಂಡ ಅರ್ಜುನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಹಾಗೆ ಎಲ್ಲ ಒಳ್ಳೆ ಒಂದು ಸಾಂಸ್ಕೃತಿಕ ಸಂಸ್ಕಾರ ಭರಿತ ಒಂದು ಎಜುಕೇಶನ್ ಕೊಡ್ಬೇಕಂತೇಳಿ ಒಂದೇನು ನಾವೆಲ್ಲ ಹಣವನ್ನು ತೊಟ್ಟಿದ್ದೀವಿ. ಹಾಗೆ ನಮ್ಮ ತಲೆಯಾಗಿದ್ದು ರ್ಯಾಂಕ್ ಸ್ಟೂಡೆಂಟ್ನ ತಯಾರು ಮಾಡುವಂಥ ಸ್ಕೂಲ್ ಬೇಡ, ಒಳ್ಳೆ ಒಂದು ಸಮಾಜದಲ್ಲಿ ಗಣ್ಯ ವ್ಯಕ್ತಿ ಆಗಬೇಕು, ರ್ಯಾಂಕ್ ಆಗಬೇಕು, ಒಂದು ಒಳ್ಳೆ ಭಾರತ ದೇಶವನ್ನ ಸದೃಢವಾದ ಭಾರತವನ್ನ ಕಟ್ಟುವಂತ ಒಂದು ವಿದ್ಯಾರ್ಥಿ ಪ್ರಜೆ ನಮ್ಮ ಶಾಲೆಯಲ್ಲಿ ತಯಾರಾಗಬೇಕು ಅಂತ ಆ ನಿಟ್ಟಿನಲ್ಲಿ ನಮ್ಮ ಒಂದು ಎಜುಕೇಶನ್ ಅನ್ನು ಕೊಡ್ತಾ ಇದ್ದೀವಿ ಅಂತೇಳಿ ಒಂದು ಭಾವನೆಯನ್ನು ವ್ಯಕ್ತಪಡುತ್ತಾ event truly special and we are Harmon madam for their presence and blessings. Thank you ma'am. I also express our heartfelt gratitude to Srimati Parvati